ಹಾಯ್, ಎಲ್ಲರಿಗೂ ನಮಸ್ಕಾರ. ರೀಸೆಂಟ್ ಆಗಿ ಒಂದು ಪೋಸ್ಟ್ ಹಾಕಿದ್ದೆ ನಾನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ನಲ್ಲಿ. ನನ್ನ ಫುಡ್ ಬ್ರ್ಯಾಂಡ್ ಹೆಸರನ್ನ ಅನೌನ್ಸ್ ಮಾಡಿದ್ದೆ. ಇನ್ನು ಮುಂದೆ ಎಲ್ಲಾ ಫುಡ್ ಪ್ರಾಡಕ್ಟ್ಸ್ ಗಳು ಖಾದಾಮಿ ಎನ್ನುವ ಹೆಸರಿನಲ್ಲಿ ಲಭ್ಯವಿರುತ್ತದೆ ಅಂತ ಹಾಕಿದಾಗ ತುಂಬಾ ಜನ ಶುಭ ಹಾರೈಸಿದಿರಿ, ವಿಶಸ್ ಕಳಿಸಿದಿರಿ. ಎಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು. ಹಾಗೇನೆ ಖಾದಾಮಿ ಪದದ ಅರ್ಥ ಕೆಲವರು ಕೇಳಿದ್ರಿ. ಖಾದಾಮಿ ಸಂಸ್ಕೃತ ಪದ. ಖಾದಾಮಿ ಅಂದ್ರೆ ನಾನು ತಿನ್ನುತ್ತಾ ಇದ್ದೇನೆ ಅಥವಾ ತಿಂತೇನೆ ಅಂತ ಅರ್ಥ. ಐ ಈಟ್ ಆರ್ ಐ ಆಮ್ ಈಟಿಂಗ್ ಅನ್ನುವ ಅರ್ಥ ಬರ್ತದೆ. ವರ್ಬ್ ಬೇಸಿಕಲಿ ಕ್ರಿಯಾಪದ. ಸೊ ಅದು ಖಾದಾಮಿ. ಇದು ನನ್ನ ಫುಡ್ ಬ್ರ್ಯಾಂಡ್ ಹೆಸರಾಗಿರ್ತದೆ ಇನ್ನು ಮುಂದೆ. ಹಾಗೆ ವೆಬ್ಸೈಟ್, ಈಗ ಆನ್ಲೈನ್ ಸ್ಟೋರ್ ಕೂಡ ಚೇಂಜ್ ಆಗಿದೆ. ಮೊದಲು ಅಂಬಿಕಾ ಶೆಟ್ಟೀಸ್ ಕಿಚನ್.ಸ್ಟೋರ್ ಅಂತ ಇತ್ತು. ಈಗ ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ಗಳು www.khadami.in ಇಲ್ಲಿ ಲಭ್ಯ ಇರ್ತದೆ. ನೀವು ಇಲ್ಲಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು. ಹಾಗೆ ಕೆಲವು ಕ್ವೆಶನ್ಸ್ ಗಳು, ಖಾದಾಮಿ ಪದದ ಅರ್ಥ ಬಿಟ್ಟು ಕೆಲವರು ಶಾಪ್ಸ್ ನಲ್ಲಿ ಎಲ್ಲಿ ಲಭ್ಯ ಇರ್ತದೆ ಅಂತ ಕೇಳಿದ್ರಿ. ಖಾದಾಮಿ ಇನ್ನೂ ಕೂಡ ಒಂದು ಲರ್ನಿಂಗ್ ಮತ್ತೆ ಟೆಸ್ಟಿಂಗ್ ಫೇಸ್ ಅಲ್ಲೇ ಇರೋದ್ರಿಂದ ಈ ಆಫ್ಲೈನ್ ಮಾರ್ಕೆಟ್ಗೆ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ತದೆ. ಯಾಕಂದ್ರೆ ಹೀಗೆ ಗೊತ್ತಿರೋ ಎಲ್ಲಾ ಪ್ರಾಡಕ್ಟ್ಸ್ ಗಳನ್ನ ಮಾಡಿ ಡೈರೆಕ್ಟ್ ಆಗಿ ಸೇಲ್ ಮಾಡೋದು ಈಗ ಸದ್ಯದ ಉದ್ದೇಶ ಅಲ್ಲ. ಇನ್ನೂ ತುಂಬಾ ಟಾಸ್ಕ್ ಗಳು ಇವೆ, ತುಂಬಾ ಕಲೀಲಿಕ್ಕೂ ಕೂಡ ಇದೆ. ಹಾಗಾಗಿ ಸದ್ಯಕ್ಕೆ ಆನ್ಲೈನ್ ಸ್ಟೋರ್ ನಲ್ಲಿಯೇ ಲಭ್ಯ ಇರ್ತದೆ ನಮ್ಮೆಲ್ಲ ಪ್ರಾಡಕ್ಟ್ಸ್ ಗಳು. ಲಾಸ್ಟ್ ಒಂದು 15 ಮಂತ್ಸ್ ಇಂದ, 15 ತಿಂಗಳಿಂದ ನಾವು ಎಲ್ಲಾ ಆನ್ಲೈನ್ ಆರ್ಡರ್ಸ್ ಗಳನ್ನ ಇಮಿಡಿಯೇಟ್ ಡಿಸ್ಪ್ಯಾಚ್ ಮಾಡಿ ಕಳಿಸಿದ್ದೇವೆ. ಸಕ್ಸಸ್ಫುಲಿ ಡೆಲಿವರಿ ಕೂಡ ಮಾಡಿದ್ದೇವೆ. ಎಲ್ಲೋ ಒಂದೆರಡು ಕಡೆ ಹಾಲಿಡೇ ಇದ್ದಾಗ ಅಥವಾ ಟ್ರಾನ್ಸಿಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದ್ದಾಗ ನಾವು ಕರೆಕ್ಟ್ ಆಗಿ ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ ಅದನ್ನ ಹೇಗೆ ಅಲ್ಲಿ ಬಗೆಹರಿಸಿದ್ವಿ. ತುಂಬಾ ರೇರ್ ಕೇಸ್, ಒಂದು 5 to 6 ಇರಬಹುದು 15 ತಿಂಗಳಲ್ಲಿ ಅಷ್ಟೇ. ಸೊ ಆನ್ಲೈನ್ ನೀವು ಆರಾಮಾಗಿ ಆರ್ಡರ್ ಮಾಡಬಹುದು. ಇದನ್ನ ಹೇಳ್ಬೇಕಿತ್ತು. ಹಾಗೆ ಇನ್ನೊಂದು ವಿಷಯ, ಈಗ 2 ಹೊಸ ಪ್ರಾಡಕ್ಟ್ ಗಳನ್ನ ನಾವು ಲಾಂಚ್ ಮಾಡಿದ್ದೇವೆ. ಮಸಾಲಾ ಪುಡಿ ಕ್ಯಾಟಗರಿಯಲ್ಲಿ ಕಿಚನ್ ಕಿಂಗ್ ಮಸಾಲೆ ಪುಡಿ ನಾವು ಲಾಂಚ್ ಮಾಡಿದ್ದೇವೆ. ಆಲ್ರೆಡಿ ಇದು ಸೇಲಿಗೆ ಇಟ್ಟಿದ್ದೇವೆ ನಮ್ಮ ವೆಬ್ಸೈಟ್ ಅಲ್ಲಿ khadami.in ನಲ್ಲಿ. ಇದು ಕಿಚನ್ ಕಿಂಗ್ ಮಸಾಲೆ ಅಂದ್ರೆ ಎಲ್ಲಾ ರೀತಿಯ ಪಲ್ಯ ಮತ್ತೆ ಪದಾರ್ಥ ಅಥವಾ ವೆಜ್ ಕರಿ ಗ್ರೇವಿಗಳಲ್ಲಿ ನೀವು ಇದನ್ನೊಂದನ್ನ ಬಳಸಿದ್ರೆ ಸಾಕಾಗ್ತದೆ. ಬೇರೆ ಯಾವುದೇ ಮಸಾಲೆ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಪುಡಿ ಯಾವುದನ್ನು ಬಳಸೋದು ಬೇಡ. ಈಗಾಗಲೇ ಫಸ್ಟ್ ಬ್ಯಾಚ್ ನಲ್ಲಿ ಒಂದು 4-5 ಪ್ಯಾಕ್ಸ್ ಉಳಿದಿದೆ ಅಷ್ಟೇ. ಮತ್ತೆ ಯೂಸ್ ಮಾಡಿದವರು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೆಕೆಂಡ್ ಬ್ಯಾಚ್ ಈಗ ಸದ್ಯದಲ್ಲಿ ಪ್ರೊಡಕ್ಷನ್ ಆಗ್ತದೆ. 6 ಮಂತ್ಸ್ ವರೆಗೆ ತೇವಾಂಶ ತಾಗದೇ ಇರುವ ಹಾಗೆ ಇಟ್ಕೊಂಡ್ರೆ 6 ಮಂತ್ಸ್ ವರೆಗೆ ಆರಾಮಾಗಿ ಇದು ಬರ್ತದೆ. ಮತ್ತೆ ಒಮ್ಮೆ ಯೂಸ್ ಮಾಡಿ ನೋಡಿ, ನಿಮ್ಗೆ ಎಲ್ಲ ಫ್ಲೇವರ್ ಇದ್ರಲ್ಲಿ ಇದೆ ಅನ್ನೋದು ಗೊತ್ತಾಗ್ತದೆ. ಇದು ಒಂದು ಪ್ರಾಡಕ್ಟ್. ಇದು ಮಸಾಲೆ ಪುಡಿ ಕ್ಯಾಟಗರಿಯಲ್ಲಿ ನಾವು ಲಾಂಚ್ ಮಾಡ್ತಾ ಇರುವಂತ ಮೊದಲನೇ ಪ್ರಾಡಕ್ಟ್ ಇದು ಕಿಚನ್ ಕಿಂಗ್ ಮಸಾಲಾ ಪೌಡರ್. ಹಾಗೆ ಖಾದಾಮಿ ಕಿಚನ್ ಕಿಂಗ್ ಮಸಾಲಾ ಪೌಡರ್ ಬಳಸಿ ನಾನು ಆಲ್ರೆಡಿ ಒಂದು ರೆಸಿಪಿ ಹಾಕಿದ್ದೀನಿ, ಇನ್ನೂ ಕೂಡ ಜಾಸ್ತಿ ಹಾಕ್ತಾ ಇರ್ತೇನೆ. ಹಾಗೆ ಇನ್ನೊಂದು ಸ್ನಾಕ್ಸ್ ಕ್ಯಾಟಗರಿಯಲ್ಲಿ ಈಗಾಗಲೇ 2-3 ಇದೆ. ಇದು ನಮ್ದು 4th ಪ್ರಾಡಕ್ಟ್. ಇದು ಆನಿಯನ್ ಕೋಡುಬಳೆ, ಕರ್ನಾಟಕದ ಒರಿಜಿನಲಿ ಕರ್ನಾಟಕದ ಸ್ನ್ಯಾಕ್. ಇದು ಈರುಳ್ಳಿ ಹಾಕಿ ಮಾಡಿರುವಂತ ಕೋಡುಬಳೆ, ಗರಿಗರಿಯಾದ ಒಂದು ಸ್ನ್ಯಾಕ್ಸ್. 2 ಮಂತ್ಸ್ ವರೆಗೆ ನೀವು ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡಬಹುದು. ಯಾವಾಗ ನಾವು ಶೆಲ್ಫ್ ಟೈಮ್ ಹೇಳ್ತೇವೆ ನೋಡಿ, 2 ಮಂತ್ಸ್, 1 ಮಂತ್ ಅಥವಾ 6 ಮಂತ್ಸ್ ಅಂತ, ಅದರಲ್ಲಿ ಸ್ಟೋರೇಜ್ ಇನ್ಸ್ಟ್ರಕ್ಷನ್ ಹೇಗಿದೆ ಹಾಗೆ ಮಾಡಿದ್ರೆ ಮಾತ್ರ ಅದು ಅಷ್ಟು ಬರ್ತದೆ. ಉದಾಹರಣೆಗೆ ಪೂರ್ತಿ ತೇವಾಂಶ ತಾಗುವ ಹಾಗೆ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಪ್ಯಾಕ್ ನಲ್ಲಿ ಬರ್ದಿರೋದು ಒಂದು ನಮ್ಗೆ ಆಗುವುದು ಹಾಗಾಗ್ತದೆ. ಹಾಗಾಗಿ ಸ್ಟೋರೇಜ್ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ. ಸೊ ಈ 2 ಹೊಸ ಪ್ರಾಡಕ್ಟ್ ಗಳೊಂದಿಗೆ khadami.in ಈಗ ಮುಂದೆ ಸಾಗ್ತಾ ಇದೆ. ಇನ್ನೂ ಕೂಡ ಹಲವಾರು ಪ್ರಾಡಕ್ಟ್ಸ್ ಗಳು 1 by 1 ಲಾಂಚ್ ಆಗ್ತದೆ. ಅದೇ ಕಾರಣಕ್ಕೆ ನಾನು ಹೇಳಿದ್ದು, ಈಗಲೇ ಆಫ್ಲೈನ್ ಸ್ಟೋರ್ಸ್ ಗಳಲ್ಲಿ, ಅಂಗಡಿಗಳಲ್ಲಿ ಈಗಲೇ ಸಿಗದೆ ಇರೋ ಕಾರಣ ಅದೇ. ನಾವು ಇನ್ನೂ ಕೂಡ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಅಂದ್ರೆ ಟೆಸ್ಟ್ ಮಾಡಬೇಕು. ಹೇಗೆ ಜನರಿಗೆ ಹೇಗೆ ಇಷ್ಟ ಆಗ್ತದೆ, ಫೀಡ್ಬ್ಯಾಕ್ ಹೇಗೆ ಬರ್ತದೆ, ಯಾವುದನ್ನ ಕಂಟಿನ್ಯೂ ಮಾಡಬಹುದು, ಅದನ್ನೆಲ್ಲ ನೋಡ್ಕೊಂಡು ನಂತರ ಮಾಡೋಣ ಅಂತ ಹೇಳಿ. ಸೊ ಈ 2 ಪ್ರಾಡಕ್ಟ್ ಗಳನ್ನ ದಯವಿಟ್ಟು ನೋಡಿ, ನೀವು ಪರ್ಚೇಸ್ ಮಾಡಿ ಬಳಸಿ ನಮ್ಗೆ ಫೀಡ್ಬ್ಯಾಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈಗಾಗಲೇ ನಡೀತಾ ಇರುವಂತಹ ಡ್ರೈ ಫ್ರೂಟ್ ಲಡ್ಡು ಇರ್ಬೋದು, ನಮ್ಮ ಫಸ್ಟ್ ಪ್ರಾಡಕ್ಟ್. ಈಗಲೂ ಕೂಡ ಅದ್ರ ಬಗ್ಗೆ ನಾನು ಹೇಳದೇ ಇದ್ರು ಆರ್ಡರ್ಸ್ ಬರ್ತದೆ. ಜಾಸ್ತಿ ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಡ್ರೈ ಫ್ರೂಟ್ ಲಡ್ಡು ಆಗಿರ್ಬೋದು, ಉಪ್ಮಾ ಮಿಕ್ಸ್, ಹಾಗೆ ಕ್ಯಾಶ್ಯೂ ನಟ್ಸ್ ಅಲ್ಲಿ ರೋಸ್ಟೆಡ್ ಕ್ಯಾಶ್ಯೂ ನಟ್ಸ್ ಆಗಿರ್ಬೋದು, ಮತ್ತೆ ಶಕ್ಕರ್ಪಾರಿ, ಇದೆಲ್ಲದರ ಜೊತೆಗೆ ಈ 2 ಹೊಸ ಪ್ರಾಡಕ್ಟ್ಗಳು ಇನ್ನು ಮುಂದೆ khadami.in ನಲ್ಲಿ ಲಭ್ಯ ಇರ್ತದೆ. ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿದೆ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.